ಈ ಬೋಟ್ ಬೆಲೆ ಎಷ್ಟಾಗುತ್ತೆ? ಬಲೆ ಬೋಟಿ ಎಲ್ಲ ಸೇರಿ 1.5 ಕೋಟಿ ಲೆಕ್ಕ ಬೀಳ್ತದೆ. ಪರ್ಸಿನ್ ಬೋಟಲ್ ಇದು ಇಂಜಿನ್, 2 ಡೀಸೆಲ್ ಟಾಂಕಿ, 2 ಟ್ಯಾಂಕಿ 4,000 ಲೀಟರ್ ಉಂಟು. ಇದೇ 2 ಟಾಂಕಿ ಕುಡಿಯುವ ನೀರಿದೆ. ಇದು ಬೆಲ್ಟ್ ಅಂತ ಹೇಳಿದ್ರೆ ಇಂಜಿನಿಗೆ ಕೂಲ್ ಆಗ್ಲಿಕ್ಕೆ ಕೆಳಗಿಂದ ನೀರು ಬರ್ತದೆ. ಅರಬ್ಬಿ ಸಮುದ್ರದ ಒಳಗಡೆ ಹೋಗೋಣ. ಒಳ್ಳೆ ಬಂಗುಡೆ ಸಾರು, ಒಳ್ಳೆ ಬಂಗುಡೆ ಫ್ರೈ. ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ. ಈಗ ಸ್ನೇಹಿತರೆ, ದಿನೇಶ್ ಕಾರ್ವೆ ಅವರ ಲೈಫ್ ರೆಕಾರ್ಡ್ ಮಾಡಕ್ ಮುಂಚೆ ನಾವು ಊಟ ಮಾಡಬೇಕು. ಹೆಂಡತಿಗೂ ಊಟ ಮಾಡಿಸ್ಬೇಕು. ಏನಮ್ಮ ಮಾಡ್ತೀಯಾ? ನಮ್ಮ ಮಕ್ಕಳು ಈ ಕಡೆ ಕರಾವಳಿಗೆ ಬಂದಾಗೆಲ್ಲ ಇಲ್ಲಿಯ ಮೀನು ಊಟ ಮಾಡಿ ಮಾಡಿ ಅವ್ರಿಗೆ ಅದು ಇಷ್ಟ ಆಗುತ್ತೆ. ಹಾಗಾಗಿ ಅವರು ಉತ್ಸಾಹದಿಂದ ಕರಾವಳಿಯ ಭಾಗದ ಮೀನು ಊಟ ಮಾಡಕ್ ಕಾಯ್ತಾ ಇದ್ದಾರೆ. ಓಕೆ, ಆಗ್ಲಿ ಹತ್ತು. ಆಮೇಲೆ ಇದು ನಮ್ಮ ಸರ್ದು ವೆಂಕಟೇಶ್ ಅವರು ಸ್ನೇಹಿತರೆ, ನಮ್ಮ ದಿನೇಶ್ ಕಾರ್ವೆ ಅವರ ಅಣ್ಣ ಇವರು ಇನ್ನೂ ದೊಡ್ಡ ಅಪ್ರತಿಮ ಸಾಹಸಿ. ಇವರು ಈ ಹಡಗು ಬೋಟು, ಮೀನುಗಾರಿಕೆ ಬೋಟು ಮತ್ತು ಈ ಸ್ಟೀಮರ್ ಬೋಟ್ ಇರುತ್ತಲ್ಲ, ದೊಡ್ಡ ಕಾರ್ಗೋ ಶಿಪ್ಗಳು, ಅವುಗಳು ಏನಾದ್ರು ಸಮುದ್ರದ ಒಳಗಡೆ ಹೋಗ್ತಾ ಜಾಮ್ ಆದರೆ, ಸ್ಟ್ರಕ್ ಆದರೆ ಅಲ್ಲಿ ಹೋಗೋದನ್ನ ಪೂರ್ತಿ ರಿಪೇರಿ ಮಾಡಿ, ಸಮುದ್ರದ ಮೇಲೆ ರಿಪೇರಿ ಮಾಡಿ, ಸಮುದ್ರದ ಒಳಗಡೆ ಹೋಗಿ ಫ್ಯಾನು ಗೀನು ಬಲೆ ಎಲ್ಲ ರಿಪೇರಿ ಮಾಡಿ ಅದನ್ನು ರಿಲೀಸ್ ಮಾಡ್ತಾರೆ. ಅವ್ರ ಕಥೆನೂ ನಾವು ಕೇಳೋಣ. ಅಣ್ಣ, ನಿಮ್ಮ ಆಟೋವಾ ಬರ್ಬೋದಾ? ಊಟ ಹೋಗೋಣ ಬನ್ನಿ. ವೆಂಕಟೇಶ್ ಅವರೇ, ಹೇಳಿ ಸರ್. ಏನಾದ್ರು ಈ ಬಾಡಿ ಬಿದ್ದಿದೆ ಅಂತ ಕಾಲ್ ಬಂದ್ರೆ ಹೇಗೆ ಹೋಗ್ತೀರಿ? ಬೇಗ ನಮ್ಗೆ ಅಂತ ಹೇಳಿದ್ರೆ ವೆಹಿಕಲ್ಸ್ ಯಾವುದು ಇಲ್ಲ ಸರ್. ನಮ್ಮ ಹತ್ರ ವೆಹಿಕಲ್ಸ್ ಯಾವುದು ಇಲ್ಲ. ಇದೇ ಒಂದು ಆಟೋ ರಿಕ್ಷಾ ಒಂದು ಉಂಟು ಸರ್. ಆ ಆಟೋ ರಿಕ್ಷಾದಲ್ಲಿ ನಾವು ಬರಬೇಕು. ಆಟೋ ರಿಕ್ಷಾದಲ್ಲೇ, ಇದೇ ರಿಕ್ಷಾದಲ್ಲಿ ನಾವು ಹೋಗ್ಬೇಕು ಬರಬೇಕು. ಯಾವುದೇ ರಾತ್ರಿಯಲ್ಲಿ ಯಾರಾದರೂ ಕರೆದ್ರೆ ಆಕಸ್ಮಿಕ ಹೋಗೋದಾದ್ರೆ ಬೇರೆ ಗಾಡಿ ನಮ್ಮ ಹತ್ರ ಇಲ್ಲ. ಆಂಬುಲೆನ್ಸ್ ಆಗಲಿ, ಓಮಿನಿ ಆಗಲಿ, ಯಾವ ಗಾಡಿ ಇಲ್ಲ. ಇದರಲ್ಲೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ವಾಸಲ ನಮಗೆ ಕೊಲ್ಲೂರಲ್ಲಿ ಒಬ್ಬರು ಸತ್ತೋಗಿದ್ದಾರೆ ಅಂತ ಹೇಳಿದ್ರು. ಕೊಲ್ಲೂರಲ್ಲಿ ಅಲ್ಲಿ ಹೋಗುವಾಗ ನಮ್ಮ ಹತ್ರ ಗಾಡಿ ಏನೂ ಇಲ್ಲ ನಮ್ಮ ಹತ್ರ. ಕಡೆಗೆ ಇದೇ ಗಾಡಿಯಲ್ಲಿ 9 ಜನ ಹೋಗಿದ್ರು. ನಾವು 9 ಜನ ಇದೇ ಗಾಡಿಯಲ್ಲಿ ಹೋಗಿದ್ರು ಬಾಡಿ ತೆಗಿಲಿಕ್ಕೆ. ಹಂಪು ಬರುವಾಗ, ದೊಡ್ಡ ಎತ್ತೆತ್ರ ಹಂಪು ಬರುವಾಗ 4 ಜನ ಇಳಿದ ಕಡೆ ಗಾಡಿ ದೂಡಿ ಮತ್ತೆ ಹತ್ಕೊಂಡು ಹೋಗುದು. ಅಂತ ಪೊಸಿಷನ್ ನಮ್ದು. ಎಂತ ಮಾಡ್ಲಿಕ್ಕಿಲ್ಲ. ಮತ್ತೆ ನಮ್ಮ ಹತ್ರ ಗಾಡಿಗೆ ವ್ಯವಸ್ಥೆ ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಇದೊಂದು ಆಟೋ ಉಂಟು. ಆಟೋದಲ್ಲಿ ಎಲ್ಲಿ ಹೋಗುದಾದ್ರೆ ಆಟೋದಲ್ಲಿ ಹೋಗ್ಬೇಕು ಬರಬೇಕು. ಅಂದ್ರೆ ಈ ಆಟೋ ನೀವು ಏನು ಪ್ಯಾಸೆಂಜರ್ಗಳನ್ನ ಹೊಡೆಯಕ್ಕೆ ಇಟ್ಕೊಂಡ್ರಾ? ಎಲ್ಲ ನಮ್ಗೆ ಈಗ ಬೇಕಾಗ್ತದೆ ಅಲ್ಲ. ನಮ್ಗೆ ಎಮರ್ಜೆನ್ಸಿ ಎಲ್ಲಾದ್ರೂ ಹೋಗುದಾದ್ರೆ ಬರೋದಾದ್ರೆ ಯಾರಾದ್ರೂ ಕಾಲ್ ಮಾಡಿದ್ರೆ, ಈಗ ಅರ್ಜೆಂಟ್ ಹೋಗ್ಲಿಕ್ಕೆ ನಮ್ಮ ಹತ್ರ ಏನು ಇರುದಿಲ್ಲ. ಹಾಗೆ ಗಾಡಿ ಗಿಡಿಗೆ ಒಮ್ಮಿನ ಯಾರು ಫೋನ್ ಮಾಡಿದ್ರೆ ಅವ್ರು ಬಾಡಿಗೆಯಲ್ಲಿ ಇರ್ತಾರೆ ಅವರು. ಅದಕ್ಕೆ ನಮ್ಮ ಹತ್ರ ಏನು ಇರುದಿಲ್ಲ ಅಂತ ಹೇಳಿ ಒಂದು ಆಟೋ ಒಂದು ಉಂಟು. ಆಟೋದಲ್ಲಿ ಎಲ್ಲಿ ಹೋಗೋದಾದ್ರೆ ಬರೋದಾದ್ರೆ ಹೋಗ್ಬೇಕು ಬರಬೇಕು. ಆದ್ರೂ ನಮ್ಗೆ ಟೈಮ್ ಪಿಕಪ್ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅಲ್ಲಿ ಹೋಗಿ ಆ ಜಾಗದಲ್ಲಿ ಹೋಗಿ ನಮ್ಗೆ ಟೈಮ್ ಪಿಕಪ್ ಎಲ್ಲ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಎಂತ ಮಾಡ್ಲಿಕ್ಕಿಲ್ಲ. ಮತ್ತೆಂತ ಮಾಡುದು? ಈಗ ದಾನಿಗಳಾದವ್ರು ಏನಾದರೂ ನಮ್ಗೆ ಸಹಾಯ ಮಾಡಿ ಏನಾದರೂ ಒಂದು ಆಂಬುಲೆನ್ಸ್ ಆಗಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು. ಅಷ್ಟೇ ಇರೋದು ಈಗ. ಓಕೆ ಸರ್. ಬಟ್ ತುಂಬ ಕಷ್ಟದ ಲೈಫ್ ನಿಮ್ಮದು. ಕಷ್ಟದ ಲೈಫ್, ಮತ್ತೆಂತ ಮಾಡುದು? ಏನಿದ್ದೇನೆ ಮುಳ್ಳು ತೆಗೆದು ತಿನ್ಬೇಕು. ಸ್ನೇಹಿತರೆ, ಈಗ ನಾವು ಊಟ ಮಾಡೋ ಜಾಗ ಬಂತು. ಗಂಗೊಳ್ಳಿಗೆ ಬಂದರೆ ತುಂಬ ಅದ್ಭುತವಾದ ಮೀನು ಊಟ ಸಿಗುವಂಥದ್ದು ನಮ್ಮ ಈ ವಿಜಯಲಕ್ಷ್ಮಿ ಹೋಟೆಲಲ್ಲಿ. ಬನ್ನಿ, ನಾವು ಈಗ ಹೋಗೋಣಂತೆ. ಇಲ್ಲಿ ಇದು ಇರುತ್ತೆ ಸ್ಪೆಷಲ್, ಮಂಗಳೂರು ರೈಸ್ ಮತ್ತೆ ತಿಳಿ ಸಾರು ಇರುತ್ತೆ, ತಿಂತೀವಿ. ಉಪ್ಪಿನಕಾಯಿ ಇರುತ್ತೆ ಚೆನ್ನಾಗಿ. ಬನ್ನಿ ಹೋಗೋಣ. ಏಕೆಂದ್ರೆ ಇಲ್ಲಿ ಮೀನು ಎಲ್ಲ ಒಳ್ಳೆ ಸಿಗ್ತದೆ, ಒಳ್ಳೆ ಊಟ. ಇಲ್ಲಿ ಬಿಟ್ಟರೆ ಎಷ್ಟು ಊಟ ಬೇರೆ ಎಲ್ಲಿ ಸಿಗ್ತದೆ. ಮೀನು ಮಾತ್ರ ಒಳ್ಳೆ ಸಿಗ್ತದೆ ಗಂಗೊಳ್ಳಿ. ಎಲ್ಲರೂ ಬಂದರೆ ಇಲ್ಲೇ ಊಟ ಮಾಡೋದು ಜಾಸ್ತಿ. ಸೊ ನೋಡಿ, ಗಂಗೊಳ್ಳಿಗೆ ಯಾರೇ ಬಂದರೂ ತುಂಬ ಫೇಮಸ್ ಹೋಟ್ಲ್ ಇದು ವಿಜಯಲಕ್ಷ್ಮಿ ಅಂತ. ಯಾವ ರೋಡ್ ಇದು? ಇದು ಗಂಗೊಳ್ಳಿ ಬಂದರಿಗೆ ಹೋಗೋ ರೋಡು. ಹಿಂಗಾಗಿ ನಾವು ಹೋಗೋಣ. ಬನ್ನಿ. ನಿಮ್ಮ ಫೇವ್ರೆಟ್ ಫಿಶ್ ಯಾವುದು? ನಮ್ದು ಎಲ್ಲ ಮೀನು ತಿಂತೀವಿ. ಏನು ಮೀನು ತಿಂತೀರಿ ಹೇಳಿ? ಬಂಗಡಿ ಎಲ್ಲ ಮೀನು ತಿಂತೀವಿ ಜಾಸ್ತಿ. ಓಕೆ. ಯಾವ ಮೀನಿಗೂ ಬಿಡುದಿಲ್ಲ. ಇಲ್ಲ. ಬನ್ನಿ. ಚೆನ್ನಾಗಿದ್ದೀನಿ ಸರ್. ಹೇಗಿದ್ದೀರಾ? ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ನಾನು. ಹೌದಾ? ವಿಜಯಲಕ್ಷ್ಮಿ ಹೋಟ್ಲಿಗೆ ನಾವು ಯಾವಾಗಲೂ ಸಂಡೇ ಎಲ್ಲ ಬರ್ತೀವಿ. ಮೀನು ಫ್ರೈ ಮತ್ತು ಊಟ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮದು ಬಾಬಣ್ಣ ಅಂತೇಳಿ ಇವರೇ, ಅವರು ಫುಲ್ ಫೇಮಸ್ ಇಲ್ಲಿ ಗಂಗೊಳ್ಳಿಗೆ. ಅವರದ್ದು ಹೋಟ್ಲು ಈಗಲ್ಲ, ತುಂಬ ವರ್ಷದಿಂದ ಇದೆ. ನಾವು ಚಿಕ್ಕದಿರೋದಕ್ಕಿಂತ ಇದೆ ಸರ್. ಏನಕ್ಕೆ ಪಾರ್ಸಲ್ ತೊಗೊಂಡಿದ್ದೀರಿ? ಇದು ಸುಕ್ಕ ಮತ್ತು ಮೀನು ಸಾರು ತೊಗೊಂಡಿದ್ದೀವಿ ಸರ್. ಸುಕ್ಕ, ಚಿಕನ್ ಸುಕ್ಕ. ಎಂಜಾಯ್. ಥ್ಯಾಂಕ್ ಯು. ಬೈ. ಬಾಬಣ್ಣ ನಮಸ್ತೆ. ಎಷ್ಟು ತಮ್ಮ ವಯಸ್ಸು? ಈಗ 74. ಈ ಹೋಟೆಲ್ ಎಷ್ಟು ವರ್ಷ ನಡೆಸ್ತಿದ್ದೀರಿ? ಸುಮಾರು ವರ್ಷ ಆಯಿತು. ಎಷ್ಟು ವರ್ಷ? ಸುಮಾರು ಅಂದರೆ ಒಂದು 50 ವರ್ಷ ಆಗಿದೆ. 50 ವರ್ಷದ ಹೋಟ್ಲಾ? ನೀವೇ ಶುರು ಮಾಡಿದ್ದಾ? ಅದಲ್ಲ, ಅಲ್ಲಿದ್ದಿತ್ತು ನಮ್ಮ ವಿಜಯಲಕ್ಷ್ಮಿ. ಇಲ್ಲಿ ಆಚೆ ಇದ್ದಿದ್ದು. ಅಲ್ಲಿ ಮಹಾಲಕ್ಷ್ಮಿ ಬ್ಯಾಂಕ್ ಇಲ್ಲ, ಅಲ್ಲಿದ್ದಿತ್ತು. ಅಲ್ಲಿವರೆಗೆ ಸ್ಟಾರ್ಟ್ ಮಾಡೋದು. ನೀವೇ ಶುರು ಮಾಡಿದ್ದು? ಹೌದು.
ಆಮೇಲೆ ಕಡೆಗೆ ಅದು ಹೋಟ್ಲ್ ಕೈದಾಗಿ ಕಡೆಗೆ ಪೆರೇಜೆ ಬಾರ್ನಲ್ಲಿ ಸುಮಾರು ಒಂದು 5-6 ವರ್ಷ ಮಾಡಿದ್ವಿ. ಕಳೆದ ನಂತರ ಇದು ಮಾಡಿದ್ವಿ. ಏನೇನು ಸಿಗ್ತದೆ ನಿಮ್ಮಲ್ಲಿ? ಚಿಕನ್ ಸುಕ್ಕ, ಬಿರಿಯಾನಿ, ಎಲ್ಲ ಮೀನು ಬರುತ್ತೆ. ನನ್ನ ಹೆಸರು ಪ್ರಕಾಶ್ ಕಾರ್ವಿ. ನಾನು ಮೂಲತಃ ಗಂಗೊಳ್ಳಿಯವರೇ. ಇವರು ನಮ್ಮ ಕಸಿನ್ ಬ್ರದರ್ ಇವ್ರು. ನಾವು ಈ ಹೋಟ್ಲನ್ನು ಸಾಧಾರಣ ಒಂದು 25-30 ವರ್ಷದಿಂದ ನೋಡ್ತಾ ಇದ್ದೀವಿ. ಮೊದಲವರು ಮಹಾಲಕ್ಷ್ಮಿ ಬ್ಯಾಂಕ್ ಅದ್ರ ಕೆಳಗಡೆ ಇದ್ರು. ಇವ್ರದ್ದು ಗೀ ರೈಸ್ ಎಲ್ಲ ತುಂಬ ಫೇಮಸ್. ಒಂದು ಸಾರು, ಚಿಕನ್ ಸಾರು. ಅದು ಚಿಕ್ಕದಿರುವಾಗ ನಾನು ಇಲ್ಲಿ ಬರ್ತಾ ಇದ್ದೆ ಮೊದಲು. ಈಗಲೂ ಕೂಡ ಇಲ್ಲೇ ಬರ್ತೀನಿ, ಯಾಕಂದರೆ ಅದೊಂದು ಫ್ಲೇವರ್ ಉಂಟಲ್ಲ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದೊಂಥರ ಡಿಫ್ರೆಂಟ್ ಫ್ಲೇವರ್. ಇವ್ರದ್ದು ಚಿಕನ್ ಗೀ ರೈಸೇ ಇಲ್ಲಿ ಒಂಥರ ಫೇಮಸ್ಸು. ಹಾಗೆ ಅದಕ್ಕೆ ಬಿಟ್ಟರೆ ನಿಮಗೆ ಗಂಗೊಳ್ಳಿಯಲ್ಲಿ ಮೀನುಗಳು ಒಂಥರ ವೆರೈಟಿ ಇರುತ್ತೆ. ಕಾಣೆ ಆಗಲಿ, ಬಂಗಡೆ ಆಗಲಿ, ಅಂಜಲ್ ಆಗಲಿ, ಬೇರೆ ಬೇರೆ ವೆರೈಟಿ ಫಿಶಸ್ ಇದೆ, ಇಲ್ಲಿ ಸಿಗುತ್ತೆ. ಮೋಸ್ಟ್ಲಿ ಇಲ್ಲಿ ಲೋಕಲ್ಸ್ ಕೂಡ ಇಲ್ಲೇ ಬಂದು ಊಟ ಮಾಡ್ತಾರೆ. ಬೋಟ್ನವರಾಗಲಿ, ಮೀನು ಹಿಡಿಯೋರಾಗಲಿ. ವಿಜಯಲಕ್ಷ್ಮಿ ಅಂತ ಹೇಳಿದ್ರೆ ಬಾಬಣ್ಣ ಅಂದರೆ ಒಂಥರ ಫೇಮಸ್. ಅವ್ರದ್ದು ಕೈ ರುಚಿ ಒಂದು ಚಿಕನ್ ಫ್ಲೇವರ್ ಇದೆಯಲ್ಲ, ಅದೊಂಥರ ಹೇಳಬಾರ್ದು. ದಿರ್ ಇಸ್ ಅ ವೆರಿ ಡಿಫ್ರೆಂಟ್ ಫ್ಲೇವರ್. ಈ ಲೋಕಲಲ್ಲಿ ಎಲ್ಲೂ ಸಿಗಲ್ಲ. ಅದು ಬಿಟ್ಟರೆ ಕುಂದಾಪುರ, ಅದು ಬಿಟ್ಟರೆ ಗಂಗೊಳ್ಳಿನೇ ಇವ್ರದ್ದು ಒಂದು ಫೇಮಸ್. ತುಂಬ ಖುಷಿ ಉಂಟು ಇಲ್ಲಿ ಬರಲಿಕ್ಕೆ. ನಾರ್ಮಲಿ ನಾವು ಮೂಲತಃ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀವಿ, ಆದರೆ ಇಲ್ಲಿ ಬಂದು ನಾರ್ಮಲಿ ಚಿಕನ್ ಗೀ ರೈಸ್ ಒಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಅದು ಇದೊಂಥರ ಹೇಳಲಿಕ್ಕೆ ಹೋದರೆ ಹೆಮ್ಮೆ. ಇವ್ರದ್ದು ಕೈ ರುಚಿ ಒಂಥರ ಡಿಫ್ರೆಂಟ್, ಯಾಕಂದರೆ ಅದೊಂಥರ ಕಾಯಿಂದ ಮಾಡ್ತಾರೆ. ಅದರದ್ದು ಫ್ಲೇವರ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಸರ್. ವೆರಿ ಗುಡ್, ಸೂಪರ್. ಬನ್ನಿ, ನಮ್ಗಿನ್ನು ತಡ್ಕೊಳಕ್ ಆಗ್ತಾ ಇಲ್ಲ, ಎಲ್ಲರೂ ಊಟ ಮಾಡ್ದವ್ರು, ನಾವು ತೊಗೊಂಡ್ಬಿಡೋಣ. ಬನ್ನಿ. ಸರ್ ಇವರು ಚಂದ್ರ ಅಂತ ಹೇಳಿ, ಇವರು ಮೂಲತಃ ಅವರು ಗಂಗೊಳ್ಳಿಯವರೇ. ಚಿಕ್ಕದಿಂದ ನೋಡ್ತಾ ಇದ್ದೀನಿ ಇವರಿಗೆ. ಇವರು ತುಂಬ ಒಳ್ಳೆ ವ್ಯಕ್ತಿ ಇವರು, ಚಂದ್ರ ಅಂತ ಹೇಳಿ. ನಾನು ಭಾರಿ ಹೆಮ್ಮೆ ಪಡ್ತೀನಿ. ತುಂಬ ವರ್ಷದಿಂದ ಇದೇ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅವರು, ಚಂದ್ರ ಅಂತ ಹೇಳಿ. ಮಾತು ಸ್ವಲ್ಪ ಬರಲ್ಲ, ಮನಸ್ಸಿಂದನೇ ಅವನ ಹಾರ್ಟಿಂದನೇ ಎಲ್ರಿಗೆ ವೆಲ್ಕಮ್ ಮಾಡಿ. ಮಾತು ಬರಲ್ಲ, ಸ್ವಲ್ಪ ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾನೆ. ಪ್ರತಿಯೊಬ್ಬರು ಇಲ್ಲಿ ಬಂದು ಕೂಡ ನಗುಮುಖದಿಂದ ವೆಲ್ಕಮ್ ಮಾಡ್ತಾನೆ. ಅದೇ ಒಂಥರ ಈ ಹೋಟ್ಲಿದ ಒಂಥರ. ಚಂದ್ರಣ್ಣ ಮಾತಾಡಿ. ನಿಮ್ಮ ಹೆಸರೇನು? ಚಂದ್ರಣ್ಣ ಹೇಳಿ. ನಿಮ್ಮ ಹೆಸರು ಹೇಳಿ. ಆಮೇಲೆ ಏನೇನು ಸಿಗುತ್ತೆ? ಏನು ಸರ್ ಇದು? ಬಂಗುಡೆ ಫ್ರೈ. ಒಳ್ಳೆ ಬಂಗುಡೆ ಸಾರು, ಒಳ್ಳೆ ಬಂಗುಡೆ ಫ್ರೈ, ಫ್ರೆಶ್ ಬಂಗುಡೆ ಮೀನಿದೆ. ಯಾಕಂದರೆ ಸಮುದ್ರ ಪಕ್ಕದಲ್ಲೇ ಇದೆ. ಹಾಗಾಗಿ 15 ದಿನ ಎಲ್ಲ ಫ್ರಿಜ್ಜಲ್ಲಿ ಇಟ್ಟರಲ್ಲ, ಇಲ್ಲಿ ಸಿಗಲ್ಲ. ಇಲ್ಲಿ ತಾಜಾ, ಫುಲ್ ತಾಜಾ. ಎಸ್ ದಿನೇಶಣ್ಣ, ಯಾವ ಜಾಗ ಇದೆ ದಿನೇಶಣ್ಣ? ಇದು ಮ್ಯಾನಿಸ್ ರೋಡ್ ಅಂತೇಳಿ. ಹಾಂ, ಇಲ್ಲಿ ಬೋಟ್ ಎಲ್ಲ ಮೇಲೆ ಹಾಕ್ತಾರೆ, ಮತ್ತೆ ಮೀನೆಲ್ಲ ಖಾಲಿ ಮಾಡುವಾಗ ಇಲ್ಲೇ ಇರ್ತಾರೆ. ಅಲ್ಲಿ ಖಾಲಿ ಮಾಡಿ ಇಲ್ಲೆಲ್ಲ ಬಂದು ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಸ್ಲಿಕ್ಕೆ ಬಿಡುದಿಲ್ಲ. ಓಕೆ, ಬಂದರಲ್ಲಿ ಇಲ್ಲಿ ತಂದು ನಿಲ್ಲಿಸಿ ಬೋಟ್ ಎಲ್ಲ ಕಟ್ಟಿ ಅವ್ರು ಸೀದಾ ಮನೆಗೆ ಹೋಗ್ತಾರೆ. ಎಲ್ಲ ಬೇರೆ ಬೇರೆ ಕಡೆ ಜನ ಬರ್ತಾರ. ಜನ ಬಂದು ಈಗ ನಾಳೆಗೆ ಎಲ್ಲ ಬೋಟ್ ಹೋಗ್ತದೆ, ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋಗ್ತದೆ. ನಿಮ್ದು ಬೋಟ್ ಅದು? ಅಲ್ಲ ಬೇರೆ ಅವ್ರದ್ದು. ನಿಮ್ಮ ಬೋಟ್ ಇಲ್ವಾ? ನಮ್ಗೆ ಬೋಟ್ ಇಲ್ಲ, ನಾವು ದುಡಿಲಿಕ್ಕೆ ಹೋಗುದು. ಸತ್ಯವಾಗ್ಲಿಲ್ಲ ಸರ್, ನಮ್ಮ ಹತ್ರ ಬೋಟ್ ಬಿಟ್ಟು ಏನು ಇಲ್ಲ. ನಮ್ಮ ಹತ್ರ ಬೋಟ್ ಗೀಟ್ ಅಂತ ಇಲ್ಲ. ಇದು ಬೇರೆಯವ್ರು, ಮಲ್ಪಿ ಅವ್ರದ್ದು, ಗುರುದಾಸ್ ಅಂತೇಳಿ ಅವ್ರ ಹೆಸರು, ಸಾವುಕಾರ ಹೆಸರು. ನಾವು ಅವ್ರಿಗೆ ಫೋನ್ ಮಾಡಿದ್ರಿ. ಈಗ ನಾವೊಂದು ಸ್ವಲ್ಪ ನಮ್ಗೆ ಇವರೆಲ್ಲ ಬಂದಿದ್ರು, ನಾವು ಹೋಗ್ತೀವಿ ಒಂಚೂರು ತಿರ್ಲಿಕ್ಕೆ ಅಂತ ಹೇಳಿದ್ರೆ, ಆಯ್ತು ತಗೊಂಡು ಹೋಗಿ ಅಂತ ಹೇಳಿದ್ರು. ಅವ್ರು ನಮ್ಮ ಹತ್ರನೇ ಕೊಟ್ಟಿದ್ರು, ಇಲ್ಲೇ ನೀವೇ ನೋಡ್ಕೊಳ್ಳಿ, ನಮ್ಗೆ ಅಲ್ಲಿ ಬೋಟ್ ಎಲ್ಲ ಇಡ್ಲಿಕ್ಕೆ ಜಾಗ ಇಲ್ಲ, ಮತ್ತು ಏನಾದ್ರು ಪ್ರಾಬ್ಲಮ್ ಆಗಿದ್ದು ನೀವು ಇಲ್ಲೇ ನೋಡ್ಕೊಳ್ಳಿ ಅಂತ ನಮ್ಮ ಹತ್ರ ಕೊಟ್ಟಿದ್ರು. ನಾವು ಅದೇ ಅವ್ರು ಒಳ್ಳೆ ಮಾಡಿ ಜಾಗೃತಿ ಮಾಡಿ ನೋಡ್ತಾ ಇದ್ರು. ಈ ಬೋಟ್ ಬೆಲೆ ಎಷ್ಟಾಗುತ್ತೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ? ಬಲೆ ಬೋಟಿ ಎಲ್ಲ ಸೇರಿ 1 ಕೋಟಿ ಲೆಕ್ಕ ಬೀಳ್ತದೆ, 1.5 ಕೋಟಿ ಲೆಕ್ಕ ಬೀಳ್ತದೆ ಹೊಸ ಬೋಟಿಗೆ. ಏನು ಇರುತ್ತೆ ಸರ್ ಇದರಲ್ಲಿ? ಇದರಲ್ಲಿ ಬಲೆ ಬಳ್ಳಿ ಎಲ್ಲ ಇರ್ತದೆ. ಈ ಬೋಟಿಗೆ ಅಂತ ಹೇಳಿದ್ರೆ ನಮಗೆ ಜನ ಯಾರು ಬರಲಿಲ್ಲ. ತುಂಬ ಜನ ಹಣ ಕೊಟ್ಟವರು ಬರಲೇ ಇಲ್ಲ, ಮೋಸ ಮಾಡಿದ್ರು. ಅದಕ್ಕೆ ಸಾಹುಕಾರಿಗೂ ಬೋಟ್ ನಡೆಸ್ಲಿಕ್ಕೆ ಆಗಲಿಲ್ಲ. ಅವ್ರು ತುಂಬ ಲಾಸಲ್ಲಿ ಹೋದ್ರು. ನಮ್ಮ ಹತ್ರನೇ ನಡೆಸ್ಲಿಕ್ಕೆ ಕೊಟ್ಟಿದ್ರು, ನಾವೇ ಜನ ಎಲ್ಲ ಮಾಡಿದ್ರು. ಆದರೆ ಜನ ಎಲ್ಲ ಹಣ ತಗೊಂಡ್ರು, ಓಡಿ ಹೋದ್ರು. ಸೊ ಅದು ಮೀನುಗಾರರ ಪ್ರೊಫೆಷನಲ್ಲೂ ಇದೆ, ದುಡ್ಡು ತೊಗೊಂಡು ಓಡಬಿಡೋದು. ಹೌದು. ಇಲ್ಲಿ ವರ್ಷ ಜನ ಎಲ್ಲ ಜಾಸ್ತಿ ಬರ್ತಾರೆ, ಮತ್ತು ಊರಿನವರು ಕೆಲವರು ಇರ್ತಾರೆ ಹಣ ತಗೊಂಡು. ಇವತ್ತು ನಮ್ಮ ಹತ್ರ ಸ್ವಲ್ಪ ಹಣ ತಗೊಳ್ತಾರೆ ಬೋಟಿಗೆ ಬರ್ತೀರಂತೇಳಿ, ಮತ್ತು ಬೇರೆ ಬೋಟ್ನವ್ರ ಹತ್ರ ಸ್ವಲ್ಪ ಹಣ ತಗೊತಾರೆ. ಈ ಥರ ಮಾಡೋರು ಜನ ಎಲ್ಲ ತುಂಬ ಜನ ಇರ್ತಾರೆ ಇಲ್ಲಿ. ಕರೆಕ್ಟ್ ಪ್ರಾಂಪ್ಟ್ ಜನ ಯಾರು ಇರುವುದಿಲ್ಲ. ಎಷ್ಟು ವರ್ಷ ಆಯಿತು ಮೀನು ಹಿಡಿಯಕ್ಕೆ ಶುರು ಮಾಡಿ? ನಾನು ಸಾಧಾರಣ ಒಂದು 18-19 ವರ್ಷದಿಂದ ಮೀನು ಹಿಡಿತೆ. 18 ವರ್ಷದಿಂದ ನಾನು ಮೀನು ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸರಿ, ಒಂದು ಆವ್ರೇಜ್ 20 ಇಟ್ಕೊಳ್ಳಿ. ಅವತ್ತಿಂದ ಬೋಟ್ ಮಾಡೋಕೆ ಆಗಲಿಲ್ಲ ನಿಮಗೆ? ಇಲ್ಲ ಸರ್, ಒಂದು ಬೋಟ್ ಮಾಡಿದ್ದು, ಸಣ್ಣ ಬೋಟ್. ಗಾಳಿ ಜೋರಿಗೆ ಪಲ್ಟಿಯಾಗಿ ನೀರಲ್ಲಿ ಹೋಯ್ತು. ಸಣ್ಣ ಬೋಟ್ ಮಾಡಿದ್ರು ನಾವು. ಇದು ಮುಳುಗೋದಿಲ್ವಾ? ಮುಳುಗ್ತದೆ, ಆಗೇನಿಲ್ಲ. ಅಂದರೆ ಏನಾದ್ರು ಅನಾಹುತ ಆಗಿದ್ರು ಮಾತ್ರ.
ಈಗ ಗಾಳಿ ಆಯಿತು ಏನು ತುಫಾನ್ ಗಿಫಾನ್ ಸ್ಟಾರ್ಟ್ ಆಗಿ ಏನೋ ಹಲಗಿ ಗಿಲಿಗೆ ಹಾರಿ ಹೋಗಿದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಓ ಇದಕ್ಕೂ ಅಪಘಾತ ಆಗುತ್ತೆ. ಆಗ್ತದೆ, ಆಗಿದೆ, ತುಂಬ ಕಡೆಗೆ ಆಗಿದೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಇವರು ಅಲ್ಲಿ ಇಂಜಿನಿಗೆ ಹೀಟ್ ಆಗ್ತದೆ ಅಂತೇಳಿ ನೀರು ಹಾಕ್ಬೇಕಿತ್ತು. ಇದು ಚಪ್ ನೀರು, ನೀರಲ್ಲಿ ಸ್ವಲ್ಪ ಚಪ್ ನೀರು ಹಾಕ್ಬೇಕಿತ್ತು. ಆ ಚಪ್ ನೀರು ಎಂಬುದು ಇವ್ರು ಹಾಕ್ರಿ. ಈಗ ಇಂಜಿನ್ ಸ್ವಲ್ಪ ಕೂಲ್ ಆಗಿರ್ತದೆ. ಕೆಳಗಡೆ ಇಂಜಿನ್ ಉಂಟು ಸರ್. ಇಂಜಿನ್ ಈಗ ನಾವು ಬೋಟಿಗೆ ಸ್ಟಾರ್ಟ್ ಮಾಡಬೇಕಿದ್ರೆ ಮೊದಲಲ್ಲಿ ಹೋಗಿ ಅದನ್ನು ವಾಯಿಲ್ ಚೆಕ್ ಮಾಡಬೇಕು. ವಾಯಿಲ್ ಚೆಕ್ ಮಾಡಿ ಟ್ಯಾಂಕಿಯಲ್ಲಿ ನೀರು ಉಂಟಾ ಇಲ್ಲ ಅದನ್ನು ನೋಡಬೇಕು. ಅದನ್ನೆಲ್ಲ ಹಾಕಿ ಕರೆಕ್ಟ್ ಮಾಡಿಟ್ಟು ನಂತರ ಸ್ಟಾರ್ಟ್ ಮಾಡಬೇಕು. ಡೀಸೆಲ್ ಪೆಟ್ರೋಲಾ? ಡೀಸೆಲ್ ಇದು. ಎಷ್ಟು ಲೀಟರ್ ಡೀಸೆಲ್? ಡೀಸೆಲ್ ಅಂತ ಹೇಳಿದ್ರೆ 1 ಗಂಟೆಗೆ ಒಂದು 20 ಲೀಟರ್ ಡೀಸೆಲ್ ಹೋಗ್ತದೆ. 1 ಅವರ್ 20 ಲೀಟರ್ ಡೀಸೆಲ್? 20 ಲೀಟರ್ ಸ್ಪೀಡ್ ಇಂಜಿನ್ ಇದೆ. ಸೊ 1 ಅವರ್ 20 ಲೀಟರ್ ಡೀಸೆಲ್ ಖರ್ಚು ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಕಿಲೋಮೀಟರ್ ಲೆಕ್ಕ ಹೇಳಲಿಕ್ಕೆ ಆಗೋದಿಲ್ಲ ಸರ್. ನಮಗೆ ಕಿಲೋಮೀಟರ್ ಲೆಕ್ಕ ಬರೋದಿಲ್ಲ. ನಮಗೆ ಇದು ಪೊಸಿಷನ್ ಲಾಂಗ್ ಅಂತ ಹೇಳ್ತೀವಿ ನಾವು ಇಲ್ಲಿಗೆ ಒಂದು ಗಂಟೆಗೆ ಒಂದು 10 ಪೊಸಿಷನ್ ಹೋಗ್ತದೆ. 1 ಗಂಟೆಗೆ 10 ಪೊಸಿಷನ್ ಓಡಿಸ್ತದೆ ಇದು. ಈ ಬೋಟೆಲ್ಲ ಓಡ್ತದೆ, ಸ್ಪೀಡ್ ಬೋಟ್ ಹೋಗ್ತದೆ. ದಿನ ಒಂದ್ಸಲ ಮೀನು ಹಿಡಿಯೋಕೆ ಹೋದ್ರೆ ಎಷ್ಟು ಲೀಟರ್ ಡೀಸೆಲ್ ಖರ್ಚಾಗುತ್ತೆ? ಡೀಸೆಲ್ ನಾವು ಹಾಯ್ಕೊಂಡು ಹೋಗುವಾಗ 1,000 ಲೀಟ್ರ್ 1,500 ಲೀಟ್ರ್ ಹಾಯ್ಕೊಂಡು ಹೋಗ್ತಾರೆ. ಡೀಸೆಲ್ 1,500 2,000 ಲೀಟ್ರ್ ಡೀಸೆಲ್ ಹಾಯ್ಕೊಂಡು ಹೋಗಿ ಅದನ್ನು 3 ದಿನ 4 ದಿನ 5 ದಿನ ಆಗ್ತದೆ. ಕೆಲ ಮೀನು ಸಿಕ್ಕಿದ್ರೆ ಆಯ್ತು, ಮೀನು ಸಿಕ್ಕದಿದ್ರೆ ಖಾಲಿ. ಮತ್ತೆ ಯಾವಾಗ ಮೀನು ಸಿಕ್ಕಿದ್ರೆ ವಾಪಸ್ ಬರಬೇಕು. ದುಡ್ಡು ಲಾಸ್ ಅದು. ಮೀನು ಸಿಕ್ಕಿದ್ರೆ ವರ್ಕೌಟ್ ಆಗ್ತದೆ, ಮೀನು ಸಿಕ್ಕದೇ ಇದ್ರೆ ಲಾಸ್ ಆಗ್ತದೆ. ಕೆಲವೊಂದು ದಿನ ಲಾಸ್ ಆಗ್ತದೆ, ಎಲ್ಲ ದಿನವೂ ಲಾಸ್ ಆಗೋದಿಲ್ಲ. ಎಲ್ಲ ದಿನವೂ ಹಾಗಾಗೋದಿಲ್ಲ, ಎಲ್ಲ ದಿನವೂ ಮೀನು ಸಿಕ್ಕುವುದಿಲ್ಲ. ಹೋದಲ್ಲೇ ಒಂದಿನ ಸಿಗ್ತದೆ, ಒಂದಿನ ಸಿಕ್ಕುವುದಿಲ್ಲ. ಅದು ಇದ್ದರೆ ನಾವು ಬೋಟಲ್ಲೇ ಒಂದು 4 ದಿನ 5 ದಿನ ಹೊರಗಡೆ ಇರ್ತೇವೆ. ನಾವು ಇದ್ದುಕೊಂಡು ಒಂದಿನ 1-2 ದಿನ ಮೀನು ಸಿಕ್ಕಿದ್ರೆ ಸಾಕಾಗ್ತದೆ. ಒಂದು 4 ದಿನ ಮೀನಿಲ್ಲ ಸಿಕ್ಕಲಿಲ್ಲ ಆದರೂ 1-2 ದಿನ ಮೀನು ಸಿಕ್ಕಿದ್ರೆ ಸಾಕಾಗ್ತದೆ. ದಿನ ಸಿಗಬೇಕು ಅಂತಿಲ್ಲ, ದಿನ ಸಿಗ್ಬೇಕಂತಿಲ್ಲ. ಹೀಗೆ ಉಂಟು. ಮತ್ತು ಎಲ್ಲ ದಿನವೂ ರನ್ನಿಂಗ್, ಎಲ್ಲ ಟೈಮು ರನ್ನಿಂಗಲ್ಲೇ ಇರುವುದಿಲ್ಲ ಬೋಟ್. ಒಂದೊಂದು ಟೈಮ್ ಮೀನಲ್ಲಿ ತೋರ್ತಾ ಇಲ್ಲ ಅಂತಿದ್ರೆ ಇಂಜಿನ್ ಬಂದ್ ಮಾಡಿ ನಿಲ್ತೇವೆ. ನಿದ್ರೆ ಮಾಡ್ತಾರೆ. ಇಲ್ಲಿ ಅಡಿಗೆ ಮಾಡೋದು ಇದರಲ್ಲಿ ಅಡಿಗೆ ಮಾಡೋದು. ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡೋದು. ಮಳೆ ಬಂದ್ರೆ ಏನು ಮಾಡ್ತೀರಿ? ಮಳೆ ಕ್ಯಾಬಿನ್ ಉಂಟಲ್ಲ, ಮತ್ತೆ ಇಲ್ಲಿ ಇಂಜಿನ್ ಇಲ್ಲ ಆಗುತ್ತೆ. ಆದರೂ ತೊಂದರೆ ಇಲ್ಲ ಅಂಥದ್ದೆಲ್ಲ ಹೊರಗಡೆ ಆಗಲಿಲ್ಲ ಇದುವರೆಗೆ. ನೀವೆಲ್ಲ ಒಳ್ಳೆ ಸ್ವಿಮ್ಮರ್ಸ್. ಎಲ್ರಿಗೂ ಈಜಿಗೆ ಬರ್ತದೆ. ನಾವು ಈ ಮೀನುಗಾರಿಕೆಯಲ್ಲಿದ್ದವರು ಎಲ್ಲರಿಗೂ ಈಜಿಗೆ ಬರ್ತದೆ. ಕೆಲವರಿಗೆ ಸ್ವಲ್ಪ ಬರುವುದಿಲ್ಲ, ಸ್ವಲ್ಪ ಟ್ರಯಲ್ ಮಾಡ್ತಾ ಇರ್ತಾರೆ ಅಷ್ಟೇ. ಹಾಗೆ ಇದಕ್ಕೆ ಈ ಕಡಲಲ್ಲಿ ಹೋಗೋರು ಸ್ವಲ್ಪ ಆದರೂ ಒಂದು ಈಜಲಿಕ್ಕೆ ಬರಬೇಕು. ಇಲ್ಲಾದರೆ ಲೈಫ್ ಜಾಕೆಟ್ ಉಂಟು, ಈ ಲೈಫ್ ಜಾಕೆಟ್ ಧರಿಸ್ಬೇಕು. ಲೈಫ್ ಜಾಕೆಟ್ ಧರಿಸಿದರೆ ಒಂದು ಸೇಫ್ ಆಗಿರ್ಲಿಕ್ಕೆ ಆಗ್ತದೆ ಅಂತೇಳಿ. ಏನೇ ಒಂದು ಅವಘಡ ಆದರೆ ಒಂದು ಜೀವಕ್ಕೇನು ಹಾನಿ ಆಗೋದಿಲ್ಲ. ಹಾಗೆ ಹೀಗೀಗೆಲ್ಲ ಬಂದಿದೆ ಅದು ಲೈಫ್ ಜಾಕೆಟ್ ಅಂತೇಳಿ. ಮೊದಲೆಲ್ಲ ಎಂತ ಇಲ್ಲ, ಮೊದಲೆಲ್ಲ ಏನಿಲ್ಲ, ಈಗ ಖಾಲಿ. ಈಗ ಈ ಟೈಮಲ್ಲೆಲ್ಲ ಸ್ವಲ್ಪ ಈ ಅವಘಡ ಎಲ್ಲ ಆಗ್ಲಿಕ್ಕೆ ಹೋಗಿ ಈಗ ಲೈಫ್ ಜಾಕೆಟ್ ಎಲ್ಲ ಬಂದಿದೆ. ಅದನ್ನಕ್ಕೆ ನಾವೆಲ್ಲ ಅದೆಲ್ಲ ಯೂಸ್ ಮಾಡ್ತಾರೆ, ಕೆಲವರೆಲ್ಲ ಯೂಸ್ ಮಾಡ್ತಾರೆ, ನಾವು ಕೂಡ ಯೂಸ್ ಮಾಡ್ತಾರೆ. ಅದು ಬೇಕಾದ ಟೈಮಲ್ಲಿ ನಾವು ಯೂಸ್ ಮಾಡಿದೆ. ನೋಡ್ಬೋದು ಸರ್. ಬರ್ತೀವಿ ಸರ್, ಬನ್ನಿ. ತಿಂದು ಮೈ ಬಗ್ಸಕ್ ಆಯ್ತಾ ಇಲ್ಲ. ಓ ಸರ್, ಏನು ಸರ್ ಇದು? ಬನ್ನಿ. ನಿಗೂಢ ಲೋಕ. ಬನ್ನಿ. ಇದು ಬೋಟ್, ಪರ್ಷಿಯನ್ ಬೋಟ್ ಸರ್. ಪರ್ಷಿಯನ್ ಬೋಟಲ್ಲಿ ಇದು ಇಂಜಿನ್, ಇದು ಡೀಸೆಲ್ ಟ್ಯಾಂಕಿ. ಇದು ಎರಡು ಡೀಸೆಲ್ ಟ್ಯಾಂಕಿ. 2 ಟ್ಯಾಂಕಿ 4,000 ಲೀಟ್ರ್ ಉಂಟು. ಇದರಲ್ಲಿ 4,000, ಅದರಲ್ಲಿ 4,000 ಲೀಟ್ರ್ ಡೀಸೆಲ್ ಹಾಯ್ಕೊಂಡು ಹೋಗುದು. ಇದೆರಡು ಟ್ಯಾಂಕಿ ನೀರಿಗೆ, ಕುಡಿಯುವ ನೀರು ಎಲ್ಲಿದೆ? ಇದೆರಡು ಟ್ಯಾಂಕಿ ಕುಡಿಯುವ ನೀರಿದೆ. ಇದೆರಡು ಟ್ಯಾಂಕಿ ಕುಡಿಯುವ ನೀರಿದೆ. ಇದು ಇಂಜಿನ್, ಇದು ಬ್ಯಾಟ್ರಿ. ಇಂಜಿನ್ ಸ್ಟಾರ್ಟ್ ಮಾಡಲಿಕ್ಕೆ ಬ್ಯಾಟ್ರಿ ಎಲ್ಲ ಉಂಟು. ಮತ್ತೆ ಇದರಲ್ಲಿ ಪೇರ್ ಪಾರ್ಟ್ಸ್ ಸಾಮಾನೆಲ್ಲ ಉಂಟು. ಬೋಟಲ್ಲಿ ಬೇಕಾಗುವಂಥ, ಇಂಜಿನಿಗೆ ಬೇಕಾಗುವಂಥ ಪೇರ್ ಪಾರ್ಟ್ಸ್ ಎಲ್ಲ ತಗೊಂಡೇ ಹೋಗ್ತಾರೆ. ನಾವು ಹೋಗುವಾಗ ಅದೆಲ್ಲ ತಗೊಂಡೇ ಹೋಗ್ತಾರೆ ನಾವು. ವೆರಿ ಗುಡ್. ಓಕೆ, ಇದು ಇಂಜಿನ್ ಇದು ಸ್ಪೀಡ್ ಇಂಜಿನ್ ಇದೆ. ಸ್ಪೀಡ್ ದೊಡ್ಡ ಇಂಜಿನ್ ಅಂತ ಹೇಳ್ತಾರೆ. ಸ್ಪೀಡ್ ಇಂಜಿನ್ ಇದೆ. ಓಕೆ, ಮತ್ತೆ ಇಲ್ಲಿ ತುಕ್ಕಿಡ್ಬಿಟ್ಟಿದೆಯಲ್ಲ ಇಂಜಿನ್. ಅದಂದ್ರೆ ರನ್ನಲ್ಲಿ ಇಲ್ಲಲ್ಲ ಸರ್. ಈಗ ಮಧ್ಯೆ ರನ್ನಲ್ಲಿ ಹೋಗುದಲ್ಲ. ಈಗಂದು ಇದ್ರ ಸ್ಟಾರ್ಟ್ ಆಗಲಿಲ್ಲ ಫಿಶಿಂಗ್. ಇನ್ನೂ ಲೇಟ್ ಉಂಟು, ಒಂದು 2 ತಿಂಗಳು ಲೇಟ್ ಉಂಟು. ಒಂದು 15-20 ದಿನ ಲೇಟ್ ಉಂಟು ಇನ್ನು. ಆವಾಗ ರನ್ನಿಂಗಲ್ಲಿ ಕರೆಕ್ಟ್ ಆಗ್ತದೆ. ಈಗ ರನ್ನಿಂಗಲ್ಲಿ ಇಲ್ಲ ಎಲ್ಲ ಏನು ಇರುವುದಿಲ್ಲ, ನಾವೆಲ್ಲ ಕ್ಲೀನ್ ಮಾಡಿರ್ತೀವಿ. ಈಗ ನಿಲ್ಸ್ಬಿಟ್ಟಿದ್ದೀರಿ? ಈಗ ನಿಲ್ಲಿಸ್ಬಿಟ್ಟಿದ್ರ ಮೇಲೆ ಈ ರೀತಿ ಆಗಿರುತ್ತೆ. ದುಡಿಲಿಕ್ಕೆ ಹೋಗ್ಲಿಕ್ಕೆ ಒಂದು 25-30 ಜನ ಬೇಕು. ಅವರಿಗೆಲ್ಲ ಸುಧಾರಣೆ ಮಾಡ್ಕೊಳ್ಬೇಕು. ಫಿಶಿಂಗ್ ಇದ್ದರೆ ಬರ್ತಾರೆ ಜನ, ಫಿಶಿಂಗ್ ಇಲ್ಲಾದರೆ ಹೋಗ್ತಾರೆ, ಬೇರೆ ಬೋಟಿಗೆ ಹೋಗ್ತಾರೆ, ಇಲ್ಲಾದ್ರೆ ಊರು ಬಿಟ್ಟು ಓಡಿ ಹೋಗ್ತಾರೆ. ವರಿಸಿದವರೆಲ್ಲ ಬರ್ತಾರೆ ಜನ. ನಿಮ್ಮ ಗಂಗೊಳ್ಳಿಯಲ್ಲಿ ಎಷ್ಟು ಪರ್ಸಿನೇ ಎಷ್ಟು ಇರುವಾಗ ಅಷ್ಟು ಜನ ಇಲ್ಲ. ಬೇರೆ ಊರಿಂದಲೇ ಜನ ಬಂದೇ ನಡೆಸಬೇಕು ಬೋಟ್. ಸೇಮ್ ಈ ನಮ್ಮ ರೈತರು ಲೇಬರ್ ಇಲ್ವಲ್ಲ, ಆ ಥರ ಅದೇ ಥರ ಸರ್. ಈ ಒಂದು ಇಂಜಿನ್ ರಿಪೇರಿ ಆದರೆ ನಿಮ್ಗೆ ಮಾಡಕ್ಕೆ ಬರುತ್ತಾ? ಇಂಜಿನ್ ಸ್ವಲ್ಪ ಏನಾದರೂ ಆದರೆ
ನಾವು ಮಾಡ್ತೇವೆ ಸರ್. ಮಾಡ್ತೇವೆ. ಏನಾದ್ರು ಹೊರಗಡೆ ಏನಾದ್ರು ಟ್ರಬಲ್ ಗಿಬಲ್ ಏನಾದರೂ ಆದರೆ ಒಂದು ಸುರ್ಪಾರ ಏನಾದರೂ ನಾವು ಮಾಡೇವೆ. ಇದಕ್ಕೆ ಟಚ್ ಉಂಟು, ಅದೀಗ ಫ್ಯಾನ್ ಉಂಟು, ಅದು ತಿರುಗಿದ್ರೆ ಮಾತ್ರ ಬೋಟ್ ಹೋಗ್ತದೆ ಮುಂದೆ. ಈ ಇಂಜಿನ್ ಸ್ಟಾರ್ಟ್ ಆಗಿ ಆ ಫ್ಯಾನ್ ರನ್ ಆದ್ರೆ ಮಾತ್ರ ಬೋಟ್ ಮುಂದೆ ಹೋಗ್ತದೆ. ಅದುಂಟು. ಅದೇನಾದರೂ ಕಟ್ ಆಗೋದು, ಇಲ್ಲಾದ್ರೂ ಬಲೆಗಿಲೆ ಫ್ಯಾನಿಗೆ ಇಲ್ಲಾದ್ರೂ ಬಲೆ ಸಿಕ್ಕ ಬೀಳೋದು, ಇಲ್ಲಾದ್ರೂ ಫ್ಯಾನ್ ತೆಗೆಯುವಂಥ ಪರಿಸ್ಥಿತಿ ಆಗೋದು, ಅಂಥದ್ದೆಲ್ಲ ಇದ್ದರೆ ನಾವು ಕಡ್ಲಲ್ಲಿ ಹೊರಗಡೆ ಹೋಗಿ ಅದನ್ನು ಫ್ಯಾನ್ ತೆಗೆದು ಆ ಬಲೆ ಏನಾದರೂ ತಾಗಿದೆ ಅದಕ್ಕೆ ಏನಾಗಿದೆ ಅದನ್ನು ನೋಡಿಕೊಂಡು ಪುನಃ ಮರುಜೋಡಣೆ ಮಾಡಿ ಬೋಟ್ ಸ್ಟಾರ್ಟ್ ಮಾಡಿ ತರುವ ರೀತಿಯನ್ನು ಮಾಡಿಕೊಡ್ತೀವಿ ಸರ್. ನೀರು ಒಳಗೆ? ಹಾಂ, ನೀರೊಳಗೆ, ಸಮುದ್ರದ ಮೇಲೆ, ಸಮುದ್ರದಲ್ಲೇ. ಗ್ಯಾರೇಜಲ್ಲಿ ಇಟ್ಕೊಂಡಲ್ಲ, ನಮ್ಗೆ ಅಡಚಣೆ ಆದ ಟೈಮಲ್ಲಿ ನಾವು ಏನಾದರೂ ಮಾಡಿ ಅದನ್ನು ತೆಗೆದು ಪುನಃ ಫ್ಯಾನ್ ತೆಗೆದು ಅದನ್ನು ಬಲೆಗೆಲ್ಲ ಸಿಕ್ಕದಿದ್ರೆ ಅದೆಲ್ಲ ತಪ್ಪಿಸಿ ಬಿಡಿಸಿ ಅದನ್ನು ಪುನಃ ಮರು ಜಾಯಿಂಟ್ ಮಾಡಿ ಬೋಟ್ ತಂದು ಕಟ್ಟುವಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಸರ್. ನೀವೇ ಮಾಡಿದ್ರಿ? ನಾವೇ ಮಾಡಿದ್ರಿ. ಆ ಥರ ಎಷ್ಟು ಬೋಟ್ ಮಾಡಿದ್ರಿ? ತುಂಬ ಬೋಟ್ ಮಾಡಿದ್ರಿ ಸರ್. ನಾವು ಹೊರಗಡೆ ಎಲ್ಲಾದರೂ ಏನಾದರೂ ಅನಾಹುತ ಬೋಟಿನ್ಗೆ ಏನಾದರೂ ಆದರೆ ಫ್ಯಾನಿಗೆ ಬಲೆ ಬಿದ್ದರೆ ಏನಾದರೂ ಫ್ಯಾನ್ ತೆಗಿಲಿಕ್ಕೆ ಅಂತ ಇದ್ದರೆ ನಮಗೆ ಫೋನ್ ಬರ್ತದೆ, ನಮಗೆ ಫೋನ್ ಮಾಡ್ತಾರೆ, ನಾವು ಹೋಗಿ ಅದನ್ನು ಸರಿ ಮಾಡಿ ಕೊಟ್ಟು ಬರ್ತೀವಿ ಅವ್ರಿಗೆ. ಎಲ್ಲಿ ಕಲ್ತ್ರಿ ಇದೆಲ್ಲ ನಾವು ಸಣ್ಣದಿಂದ ನಮಗೆ ನೀರು ಕಸಬೆ ಸರ್. ನಮಗೆ ಕಡ್ಲಲ್ಲೇ ಖಾಲಿ ಹೊಳೆ ಕಡ್ಲಲ್ಲೇ ನಾವು ಸಣ್ಣದಿದ್ದು ದೊಡ್ಡದಾಗಿ ಶಾಲೆಗೆ ಹೋಗಲಿಲ್ಲ. ಓದು ಬರ ಏನೂ ಬರೋದಿಲ್ಲ ನಮಗೆ. ಶಾಲೆಗೂ ಹೋಗಲಿಲ್ಲ, ಖಾಲಿ ಸಣ್ಣದಿಂದ ನಮಗೆ ಇದು ಕಡ್ಲಲ್ಲಿ ಮುಳುಕೋದು, ಈಜುವುದು ಇದೇ ಕೆಲಸ ಸರ್. ಬರೀ ಅನುಭವದಿಂದಲೇ ನಮ್ಮ ಅನುಭವದಿಂದಲೇ ನಾವು ಕಲ್ತೀವಿ ಸರ್. ಈಗ ಫ್ಯಾನ್ ಬಿಚ್ಚಿ ಅದನ್ನ ರಿಪೇರಿ ಮಾಡಬೇಕು ಅಂದ್ರೆ ಲಿಟ್ರಲಿ ನೀವು ಪೂರ್ತಿ ನೀರಲ್ಲಿ ಮುಳುಗಿರ್ಬೇಕು ತಲೆ ಸಮೇತ. ಫುಲ್ ಮುಳುಗಬೇಕು. ಫುಲ್ ನಾವು ನಿಮ್ಗೆ ತೋರೋದಿಲ್ಲ, ಕಾಣೋದಿಲ್ಲ. ನಾವು ಬಂದ್ರ ಮೇಲೆ ನಿಮ್ಗೆ ತೋರು ಬಂದಿದ್ದಾರೆ ಮೇಲೆ ಅಂತ. ಮತ್ತೆ ನಿಮ್ಗೆ ಉಸಿರಾಟ ನಮ್ಮ ಹತ್ರ ಎಷ್ಟಕ್ಕೆ ದಮ್ಮುಂಟು ನೋಡಿ, ನಮ್ಮ ಅಷ್ಟು ತನಕ ಇರ್ತೇವೆ ನಾವು ನೀರಲ್ಲಿ. ನಮ್ಮದು ಶ್ವಾಸ ಆದ್ರ ಮೇಲೆ ಪುನಃ ಮೇಲೆ ಬರ್ತೇವೆ, ಮತ್ತು ಪುನಃ ಶ್ವಾಸ ತೊಗೊಂಡು ಮತ್ತೆ ಪುನಃ ಹೋಗಿ ಕೆಲಸ ಮಾಡ್ತೇವೆ ಒಳಗೆ ಮತ್ತೆ ಪುನಃ ಕೆಲಸ ಮಾಡಿ ಮತ್ತೆ ಪುನಃ ಶ್ವಾಸ ನಮ್ದು ಆತ ಬಂತಂದ್ರೆ ಮೇಲೆ ನಮ್ಮ ಪುನಃ ಮೇಲೆ ಬರ್ತೇವೆ. ಆ ಥರ ಹೋದಾಗ ನಿಮಗೆ ಅಪಾಯ ಆಗಿದ್ದು? ಅಪಾಯ ಏನಾಗೋದಿಲ್ಲ, ಆದರೆ ಇಷ್ಟರವರೆಗೆ ಏನೋ ಅಪಾಯ ಆಗಲಿಲ್ಲ. ಕಿವಿದೇ ಫಾಲ್ಟ್ ಆಗುತ್ತೆ. ಈ ನೀರೆಲ್ಲೆಲ್ಲ ಮುಳುಕಿದ್ರೆ ಈಗ ಈ ಕಣ್ಣಿಗೆ ಮೂಗಿಗೆಲ್ಲ ಗ್ಲಾಸ್ ಉಂಟು ಸರ್. ಈಗ ಬಂದಿದೆ. ಈಗ ಕಿವಿಗೆ ಮಾತ್ರ ಏನೂ ಇಲ್ಲ. ಕಿವಿಗೆ ಅಂದ್ರೆ ಸ್ವಲ್ಪ ನೀರಿನ ಪ್ರೆಷರ್ ಎಲ್ಲ ಅದ್ರ ಮೇಲೆ ಕೆಳಗೆ ಮುಳುಕೋದಾದ್ರೆ ಸ್ವಲ್ಪ ಪ್ರೆಷರ್ ಆಗ್ತದೆ, ಅವಾಗ ಸ್ವಲ್ಪ ನೋವು ಬರ್ತದೆ ಕಿವಿಗೆಲ್ಲ. ಅದೇ ಸ್ವಲ್ಪ ಫಾಲ್ಟ್ ಆಗ್ತದೆ ಅಷ್ಟೇ. ಕಿವಿಗೆ ಒಂದ್ಸಲ ನೋವು ಸ್ಟಾರ್ಟ್ ಆಗಿದೆ, ಕಿವಿದೇ ಫಾಲ್ಟ್ ಆಗೋದು ಜಾಸ್ತಿ. ಮತ್ತು ಹಾಗೇನಾದರೂ ಬಲೆಗಿಲೆ ಏನಾದ್ರು ಬಿಡಿಸುವಾಗ ಏನಾದರೂ ಕೈಗೆ ಏನಾದರೂ ಬಲೆ ತಾಗಿರುತ್ತೆ, ನಮ್ಗೆ ಶ್ವಾಸ ಆಗಿರುವಾಗ ನಮ್ಮ ಮೇಲೆ ಬರೋ ಟೈಮಲ್ಲಿ ಏನಾದರೂ ಬಲೆಗಿಲೆ ಕಾಲಿಗೆ ಸುತ್ತಿರುತ್ತೆ, ಕೈಗೆ ಸುತ್ತಿರುತ್ತೆ, ಅವಾಗ ಏನಾದರೂ ಆ ಪೊಸಿಷನಲ್ಲಿ ನಾವು ತೆಗೆದು ಕೂಡಲೇ ಬರುವಾಗಿರ್ಬೇಕು ನಾವು. ಅಂಥದ್ದೆಲ್ಲ ಆಗಿದೆ. ಆದರೂ ನಾವೇನಾದರೂ ಮಾಡ್ಕೊಂಡು ನಾವು ಮೇಲೆ ಬಂದಿದೆ ಸರ್. ನಾವು ಆ ಬಲೆಗೆ ನೀವೇ ಸಿಗಾಕೊಂಡ್ರೆ ಇನ್ಸಿಡೆಂಟ್ ಇದೆ? ಇನ್ಸಿಡೆಂಟ್ ಇದೆ ಸರ್. ಅದರಲ್ಲಿ ಆ ಬಲೆನೇ ಅಂತೇಳಿಲ್ಲ, ಒಂದು ರೋಪ್ ಬೀಳ್ತದೆ, ಒಂದು ಟೈರ್ ಬೀಳ್ತದೆ, ಏನೆಲ್ಲ ಒಂದು ಅವಘಡ ಇರ್ತದೆ ಅದರಲ್ಲಿ. ನಾವು ಫ್ಯಾನ್ಗಿಂತ ತೆಗೆದು ಏನಾದರೂ ಕೆಲಸ ಮಾಡಿದರೆ ನಾವು ನಮ್ಗೆ ಏನಾದರೂ ಕೊಡ್ತಾರೆ, ಅವ್ರು ಕೊಟ್ಟಿದ್ದು ನಾವು ತೊಗೊಂಡು ಬರ್ತೀವಿ. ಇಷ್ಟೇ ಅಂತಿಲ್ಲ? ಇಷ್ಟೇ ಅಂತ ಬಿಲ್ ಬರೋದಿಲ್ಲ? ಇಲ್ಲ. ಎಷ್ಟು ನಿಮ್ಗೆ ಏಜೀಗ 47 ಆಗಿದೆ ಸರ್. 47. 35 ವರ್ಷದಿಂದ ನಮ್ಗೆ ಇದೇ ಸಮುದ್ರನೇ. ಶಾಲೆಗೆ ನಾವು ಹೋಗಲಿಲ್ಲ, ಶಾಲೆನೇ ಕಲೀಲಿಲ್ಲ. ಈಗ ಮೊಬೈಲ್ ಬರಲಿಕ್ಕೆ ಹೋಗಿ ಒಂದು ABCD ಇಂಗ್ಲೀಷಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಸ್ವಲ್ಪ ಇದೇ ತಿಳ್ಕೊಂಡಿದ್ದೇವೆ ನಾವು ಅಷ್ಟೇ. ಬಿಟ್ಟರೆ ನಮಗೆ ಮೊಬೈಲಲ್ಲಿ ನಂಬರ್ ಸಹಿತ ಆ್ಯಡ್ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ. ನಂಬರ್ ಕೂಡ ಆ್ಯಡ್ ಮಾಡಲಿಕ್ಕೆ ನಿಮ್ಮ ನಂಬರ್ ಕೊಟ್ಟಿದ್ರು, ನಿಮ್ಗೆ ನಂಬರ್ ನಮ್ಗೆ ಆ್ಯಡ್ ಮಾಡಲಿಕ್ಕೆ ಗೊತ್ತಿಲ್ಲ. ನಿಮ್ಮದು ನಮ್ಗೆ ನೆನಪಿದ್ರೆ ಇಂಥವ್ರ ನಂಬರ್ ಉಂಟು ಅಂತ ತೆಗೆದುಕೊಡಿ ಅಂತೇಳಿ ನಾವು ಬೇರೆ ಹತ್ರ ಹೇಳಿ ನಂಬರ್ ತೆಗೆದುಕೊಡ್ತಾರೆ, ಅವಾಗ ನಿಮ್ಗೆ ಫೋನ್ ಮಾಡ್ತೀನಿ. ಆದರೆ ನಿಮ್ಮ ವೃತ್ತಿ ಮೋಟ್ರ್ ರಿಪೇರಿ ಮಾಡೋದಲ್ಲ, ಫ್ಯಾನ್ ರಿಪೇರಿ ಮಾಡೋದಲ್ಲ? ಅಲ್ಲ. ನಿಮ್ಮ ವೃತ್ತಿ ಮೀನು ಹಿಡಿಯೋದು. ಇದೆಲ್ಲ ನಾವು ಕಲ್ತಿದ್ದೆ ಅಷ್ಟೇ. ನಮ್ಮ ಅಂತೇಳಿದ್ರೆ ಇದೆಲ್ಲ ಏನಾಗಿದೆ, ಏನೋ ಸ್ಪಾಲ್ಟ್ ಆಗಿದೆ, ಒಂದು ಬೆಲ್ಟ್ ಹಾರಿ ಹೋಗಿದೆ, ಅದೆಲ್ಲ ಏನೇ ಇದ್ದರೆ ನಾವು ಈ ಬೆಲ್ಟ್ ತೆಗೆದು ಬೇರೆ ಬೆಲ್ಟ್ ಹಾಕಿ ಎಲ್ಲ ಸರಿ ಮಾಡ್ಕೊಂಡು ಬರ್ತೀವಿ. ಮೀನು ಹಿಡಿಯೋಕೆ ಹೋಗಕ್ಕೆ ಮುಂಚೆ ಏನೇನು ಚೆಕ್ ಮಾಡ್ತೀರಿ? ನಾವು ಫಸ್ಟ್ ಬಂದು ಆಯಿಲ್ ನೋಡ್ತೀವಿ ಸರ್. ಆಯಿಲ್ ಈ ಟೈಪ್ ಆಯಿಲ್ ನೋಡ್ತೀವಿ. ನೋಡಿ, ಈ ಟೈಪ್ ಆಯಿಲ್ ಇರಬೇಕು. ಈಗ ಚೆನ್ನಾಗಿದೆ ಅದು? ಇದು ಚೆನ್ನಾಗಿದೆ. ಇಷ್ಟು ಇರಬೇಕು ಸರ್ ಆಯಿಲ್. ಇದು ಕರೆಕ್ಟ್ ಆಯಿಲ್ ಉಂಟು. ಆಯಿಲ್ ನೋಡಿ ಆದ್ರ ಮೇಲೆ ಇದಾದ್ರ ಮೇಲೆ ಸ್ವಲ್ಪ ಈಚೆ ಬರ್ತೀವಿ, ಮತ್ತೆ ಇಲ್ಲಿ ಬರ್ತೀವಿ. ಇದು ಬೆಲ್ಟ್ ಸರ್. ಇದು ಬೆಲ್ಟ್ ಅಂತ ಹೇಳಿದ್ರೆ ಇಂಜಿನಿಗೆ ಕೂಲ್ ಆಗಲಿಕ್ಕೆ ಕೆಳಗಿಂದ ನೀರು ಬರ್ತದೆ, ಮೇಲೆ ಬಿಸಾಡ್ತದೆ ನೀರು. ಇಂಜಿನಲ್ಲಿ ಹೋಗಿ ಈ ನೀರು ಅನ್ನೋದು ಇಂಜಿನಲ್ಲೆಲ್ಲ ಹೋಗಿ ಅಲ್ಲಿಂದ ಹೊರಗಡೆ ಬಿಸಾಡ್ತದೆ ನೀರು. ಇದರಲ್ಲಿ ಇದು ಡೈನಮ್ ಅಂದರೆ ಬ್ಯಾಟ್ರಿ ಚಾರ್ಜ್ ಆಗೋದು. ಈ ಬ್ಯಾಟ್ರಿ ಉಂಟು ಸರ್ ಇಲ್ಲಿ, ಈ ಬ್ಯಾಟ್ರಿಯನ್ನು ಚಾರ್ಜ್ ಆಗಲಿಕ್ಕೆ ಈ ಬೆಲ್ಟಲ್ಲಿ ಚಾರ್ಜ್ ಆಗ್ತದೆ. ಮತ್ತು ಈ ಬೆಲ್ಟ್ ಆಚೆಗೆ ಬೋಟಲ್ಲಿ ನೀರು ಇರ್ತದೆ ಸರ್. ಬೋಟಲ್ಲಿ ನೀರು ಇರುವುದನ್ನು ಅದನ್ನು ಇದೇ ಟೈಪ್ ಆಚೆಗೆ ಒಂದುಂಟು, ಅದನ್ನು ಬಿಲ್ಜಿಯಿಂದ ನೀರು ಹೊರಗಡೆ ಆಗ್ತದೆ. ಬೋಟ್ ಒಳಗಿದ್ದ ನೀರು ತೆಗೆದು ಹೊರಗಡೆ ಆಗ್ತದೆ. ಇದನ್ನು 3 ನೋಡ್ಬೇಕು.
1 2 3 3 ಬೆಲ್ಟು 3 ಬೆಲ್ಟ್ ಕರೆಕ್ಟ್ ಇರ್ಬೇಕು. ಕರೆಕ್ಟ್ ಇರಬೇಕು. 3 ಬೆಲ್ಟ್ ಇದೆ ಇಲ್ಲಿ. ಇದು 3 ಇದು ಇಂಚಿದೆ ಮೇಲೆ ಇಂಚಿದೆ. ನಾವು ಅವು ಏನಾದರೂ ಅವಘಡ ಆದರೆ ಬೋಟ್ ಏನಾದರೂ ಅವಘಡ ಆದರೆ ಕೊಲ್ಲೆ ಅಂತೇಳಿ ಉಂಟು ಮೇಲೆ, ಆ ದೊಡ್ಡ ಕೊಲ್ಲೆ ಅನ್ನೋದು ಹಾಕ್ತೀವಿ ನಾವು ಕೆಳಗೆ, ಸಮುದ್ರಕ್ಕೆ ಬಳ್ಳಿ ಕಟ್ಟಿ ಹಾಕ್ತೀವಿ. ಅದನ್ನು ಬೋಟ್ ನಿಲ್ತದೆ ಅಲ್ಲೇ ನಿಂತ್ಬಿಡುತ್ತೆ. ಬೋಟ್ ನಿಲ್ತದೆ ಅದ್ರ ಮೇಲೆ, ಅದು ಹಿಡ್ಕೊಳ್ತದೆ ಬೋಟಿಗೆ. ಅದು ಹಿಡ್ಕೊಂಡು ನಾವು ಬರುವಾಗ ಪುನಃ ನೆಗಿಬೇಕಾದ್ರೆ ಇದರಲ್ಲಿ ಇದೆ ಇಂಚ್ ಅಂತೇಳಿ ಮೇಲಿದೆ, ಇದನ್ನ ಇದಕ್ಕೆ ಗೇರ್ ಅಂತ ಇದೆ, ಗೇರ್ ಅದು ಎಕ್ಸ್ಟ್ರಾ ಉಂಟು. ಅದು ಗೇರ್ ಹಾಕಿದ್ರೆ ಅದು ತಿರುಗ್ತದೆ, ಅದಕ್ಕೆ ರೋಪ್ ಕೊಟ್ಟು ನಾವು ಕೊಲ್ಲೆ ಮೇಲೆ ತಗೊಳ್ತೀವಿ, ಎತ್ಕೊಳ್ತೀವಿ. ಸೊ ಏನಾದ್ರು ಹಡಗು ಏನಾದ್ರು ಕೆಟ್ಟು ಸಮುದ್ರ ಮಧ್ಯೆ ನಿಂತ್ರೆ ಸುಮ್ಮನೆ ನಿಲ್ಲಂಗಿಲ್ಲ. ಇಲ್ಲ ಆ ಕಬ್ಬಣ ಹಾಕ್ಬೇಕು ಒಳಗಡೆ, ಕಬ್ಬಣ ಹಾಕ್ಬೇಕು. ಅದು ಕೆಳಗೆ ಹಾಕಿದ್ರೆ, ಸಮುದ್ರಕ್ಕೆ ಹಾಕಿದ್ರೆ ಅದು ಹಿಡ್ಕೊಂಡಿರ್ತದೆ. ಸಮುದ್ರಕ್ಕೆ ಹಿಡ್ಕೊಂಡು ಅದು ನಿಲ್ತದೆ, ಬೋಟ್ ನಿಲ್ತದೆ. ಇಲ್ಲ ಬಂದೆ ಬನ್ನಿ ಈಗ ಮೇಲೆ ಹೋಗೋಣ. ಓಕೆ ಸರ್. ಇಲ್ಲ ಸ್ಟಾರ್ಟ್ ಮಾಡೋಕೆ ನಾವು ಇಲ್ಲಿ ನಿಂತಿರ್ಬೋದಾ? ಇಲ್ಲಿ ನಿಲ್ಲೆಲ್ಲ ತಿರುಗುವಂತ ಸೊತ್ತಿದೆ, ಇದೆಲ್ಲ ತಿರುಗುವಂತ ಸೊತ್ತಿದೆ. ವೆಂಕಟೇಶ್ ಅವರು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟರು. ಥ್ಯಾಂಕ್ ಯು. ಓಕೆ ಸರ್. ನೋಡಿ ಇದೆಲ್ಲ ಡೀಸೆಲ್ ಟ್ಯಾಂಕ್ ಸ್ನೇಹಿತರೆ. ಈ ಕಡೆ ನೀವು ನೋಡ್ತಾ ಇರೋದು ಡೀಸೆಲ್ ಟ್ಯಾಂಕ್. ಇದು 2,000-4,000 ಲೀಟರ್ ಟ್ಯಾಂಕಿ ಡೀಸೆಲ್ ತುಂಬ ನೋಡಿ. ಬನ್ನಿ ಮೇಲೆ ಹೋಗೋಣ ಈಗ. ಸ್ಟಾರ್ಟ್ ಮಾಡ್ಕೊಂಡು ಅರಬ್ಬಿ ಸಮುದ್ರ ತಾಯಿಗೆ ನಮಸ್ಕಾರ ಹೇಳಿ. ನಮಸ್ಕಾರ ಹೇಳಿ ಮೇಲೆ ಹೋಗೋಣ ಈಗ. ಸಮುದ್ರ ತಾಯಿ ಮಗ, ಭೂಮಿ ತಾಯಿಯ ಚೊಚ್ಚಲ ಮಗ ತರ ಮಗ ನಾವು. ಕಾಡು ರೋಪ್ ಕಾಡು ಯಾರು ರೋಪ್ ಸೊಳ್ಳೆ ಒಳಗಡೆ ಸಖತ್ತಾಗಿದೆ ಲೋಕ. ನೋಡಿ ಸ್ನೇಹಿತರೆ, ಇವರು ನಮ್ಮ ಕ್ಯಾಮ್ರಾಮನ್ನು ಶ್ರೀಯುತ ರವಿರಾಜ್ ಅಂತ ನೋಡಿ. ಇವರು ಅವ್ರನ್ನ ಎತ್ಕೊಳಕ್ಕೆ 4 ಜನ ಬಂದವ್ರು ನೋಡಿ. ಶುರು ಆಯ್ತು, ನಮ್ಮ ಬೋಟ್ ಶುರು ಆಯ್ತು ನೋಡಿ. ಇಂಜಿನ್ ಮುಚ್ಚಿದ್ರು ಅವರು, ಗೊತ್ತೇ ಆಗ್ತಾ ಇಲ್ಲ. ಹೋಗೋಣ ಹುಡುಗರು ಒಳಗಡೆ. ಬನ್ನಿ ದಿನೇಶಣ್ಣ ಇಲ್ಲಿ, ದಿನೇಶಣ್ಣ ಇಲ್ಲೇ ಹೋಗುತ್ತೆ ಈಗ. ವೆಂಕಟೇಶಣ್ಣ ಡ್ರೈವರ್. ವೆಂಕಟೇಶಣ್ಣ ಎಷ್ಟು ವರ್ಷದಿಂದ ಓಡಿಸಿದಿರಿ? 35 ವರ್ಷದಿಂದ ಓಡಿಸಿದ್ರಿ. 35 ವರ್ಷದಿಂದ ಪರ್ಫೆಕ್ಟ್ ಡ್ರೈವರ್. ಏನ್ ತೊಂದರೆ ಇಲ್ಲ. ರಿಪೇರಿ ಆದ್ರೂ ಪ್ರಾಬ್ಲಮ್ ಇಲ್ಲ, ನೀವೇ ಇದ್ದೀರಲ್ಲ. ವೆರಿ ಗುಡ್. ಬನ್ನಿ, ನಮ್ಗೇನು ಹೆದರಿಕೆ ಇಲ್ಲ, ಇವತ್ತು ಹೋಗೋಣ. ಓಕೆ ಸರ್. ವೆರಿ ಗುಡ್. ರೆಡಿ ಸರ್. ಜೈ ಸುಭಾಷಿಣಿ ಸುಹಾಸಿನಿ ಕರಾವಳಿ ಸುರಾಂಗಿಣಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.